ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇಲ್ಲಿ ನಾನು ತೋರಿಸ್ತಾ ಇರೋದು ಒಂದು ಸ್ಲೀವಲ್ಲಿ ಹಾಕುವಂತಹ ಒಂದು ವರ್ಕ್. ಅದು ಸಹ ಮೊನ್ನೆ ರೀಸೆಂಟ್ ಸ್ಯಾರಿ ವರ್ಕ್ ತೋರಿಸಿದ್ದೆ ಅಲ್ವಾ, ಅದಕ್ಕೆ ಮ್ಯಾಚಿಂಗ್ ಬ್ಲೌಸನ್ನು ಮಾಡ್ಕೋತಾ ಇದ್ದೀನಿ. ಈಗ ನಾನು ಇಲ್ಲಿ ಸ್ಲೀವಲ್ಲಿ ಒಂದು ಮಾರ್ಕಿಂಗ್ ಮಾಡ್ಕೊಳ್ಳೋದನ್ನು ನೋಡ್ತಾ ಇದ್ದೀರಾ. ಸ್ಕೇಲನ್ನು ಇಟ್ಕೊಂಡು ಈಗ ಉದ್ದುದ್ದ ಗೆರೆಗಳನ್ನು ಹಾಕ್ತಾ ಇದ್ದೀನಿ. ಸ್ಕೇಲ್ ಒಂದಷ್ಟು ಅಗಲ ಇರುತ್ತಲ್ಲ, ಆ ಅಗಲಕ್ಕೇ ಉದ್ದ ಗೆರೆಗಳನ್ನು ಹಾಕ್ಕೋತಾ ಇದ್ದೀನಿ. ನೋಡಿ, ಈಗ ಅಲ್ಲಿ ಲೈನ್ ಬರೆದ್ಮೇಲೆ ಸ್ಕೇಲ್ ಮತ್ತೆ ಮೂವ್ ಮಾಡಿ ಆ ಲೈನಿಗೆ ಇಟ್ಕೊಂಡು ಅಲ್ಲಿಂದ ಪುನಃ ಅದರ ನೆಕ್ಸ್ಟ್ ಲೈನನ್ನು ಡ್ರಾ ಮಾಡ್ಕೊಳ್ಳೋದು. ಇದು ಬಹಳ ಈಸಿ ಮೆಥಡ್ ಆಗುತ್ತೆ. ಯಾಕಂದರೆ ನಾವೇ ಒಂದು ಮೆಷರಿಂಗ್ ಟೇಪಲ್ಲಿ ಮಾರ್ಕ್ ಮಾಡ್ಕೊಂಡು ಹಾಕುವಾಗ ಒಂದೊಂದು ಸತಿ ತಪ್ಪಾಗ್ಬಿಡ್ಬೋದು. ಈ ಥರ ಸ್ಕೇಲ್ ಅಳತೆನೇ ಇಟ್ಕೊಂಡು ನಾವು ಹಾಕಿದರೆ ನಿಜವಾಗ್ಲೂ ಎಲ್ಲೂ ಅದು ಕ್ರಾಸ್ ಆಗೋದಿಲ್ಲ, ನೀಟಾಗಿ ಬಂದ್ಬಿಡುತ್ತೆ. ಈಗ ಒಂದು ಸೈಡ್ ಆಯಿತು, ಇನ್ನೊಂದು ಸೈಡು ಇದೇ ರೀತಿ ಅಗಲಕ್ಕೆ ಹಾಕ್ಕೋತೀನಿ. ಆದರೆ ಇನ್ನೊಂದು ಏನು ಅಂತಂದರೆ, ನನಗೆ ಇಷ್ಟು ಅಗಲದಲ್ಲಿ ಒಂದು ಡಿಸ್ಟೆನ್ಸು ಬೇಕಾಗಿಲ್ಲ. ಅದಕ್ಕೆ ಈಗ ಪುನಃ ಅದರ ಮಧ್ಯದಲ್ಲಿ ಮಿಡಲ್ಗೆ ಒಂದು ಗೆರೆ ಹಾಕೋತಾ ಇದ್ದೀನಿ. ಅಂದರೆ ಸ್ಕೇಲಿಂದು ಅಗಲ ಏನಿತ್ತು ಅದರ ಮಧ್ಯದಲ್ಲಿ ಮತ್ತೆ ಮಾರ್ಕ್ ಮಾಡಿ ಚೆಕ್ ಮಾಡಿಕೊಂಡೆ. ಈಗ ಸರಿ ಇದೆ ಅನ್ನಿಸ್ತು. ಈಗ ಪುನಃ ಅದರ ಮಧ್ಯದಲ್ಲಿ ಡ್ರಾ ಮಾಡ್ತಿದ್ದೀನಿ. ಈಗ ನೋಡಿ, ಎರಡರ ಮಧ್ಯೆ ಇನ್ನೂ ಒಂದು ಲೈನು. ಈಗ ನಾವು ಚೆಕ್ ಮಾಡೋ ಅವಶ್ಯಕತೆ ಇರಲ್ಲ. ಸ್ಕೇಲನ್ನು ಕರೆಕ್ಟಾಗಿ ನಾವು ಸೆಂಟರ್ಗೆ ಗೆರೆ ಬರೆದಿರ್ತೀವಲ್ಲ, ಅಲ್ಲಿಂದ ಅಲ್ಲಿಗೆ ಇಟ್ಕೊಂಡೆ ಮೂವ್ ಮಾಡಿಕೊಂಡು ನಾವು ಗೆರೆಗಳನ್ನು ಹಾಕ್ಕೋಬೋದು. ಇದೇ ರೀತಿ ಕಂಪ್ಲೀಟಾಗಿ ಹಾಕ್ಕೊಳ್ತೀನಿ. ಈಗ ಎಲ್ಲ ಮುಗ್ದಿದೆ, ನೋಡ್ತಾ ಇದ್ದೀರಲ್ಲ ಎಷ್ಟು ಹತ್ರ ಬಂದಿದೆ ಅಂತ. ಈಗ ನಾನು ಇದನ್ನು ಯಾಕೆಯಾಗಿ ಈ ರೀತಿ ಬರ್ಕೊಂಡಿದ್ದೀನಿ ಅಂತಂದರೆ, ನೋಡಿ, ಸೀರೆನಲ್ಲಿ ಇದೇ ರೀತಿ ಉದ್ದುದ್ದ ಕಂಬಗಳಲ್ಲಿ ಅಲ್ಲಲ್ಲಿ ಬುಟ್ಟ ಥರ ಕಾಣ್ತಿದೆ. ಇದೆಲ್ಲ ಕಾಪರ್ ಬುಟ್ಟ ಸೇರೋದು. ಅದೇ ಒಂದು ಕ್ರಿಯೇಷನ್ನು ಈಗ ಬ್ಲೌಸಲ್ಲಿ ಮಾಡ್ಕೋಬೇಕಿದೆ. ಹಾಗಾಗಿ ನಾನು ಈ ರೀತಿ ಲೈನ್ಗಳನ್ನು ಹಾಕ್ಕೊಂಡಿರೋದು. ಈಗ ಹೇಗೆ ಹಾಕ್ಕೊಳ್ಳೋದು ಅಂತ ನೋಡೋಣ. ಅದಕ್ಕೂ ಮೊದಲು ಇಲ್ಲಿ ಮೊದಲಿಗೆ ನಾನು ಯಾವಾಗಲೂ ಜರಿ ಲೈನ್ ಹಾಕ್ತೀನಲ್ವ, 2 ಲೈನು ಅದು ಹಾಕಿದ್ದೀನಿ. ಅದು ಕೂಡ ಜರಿ ಥ್ರೆಡ್ ಅಂದರೆ ಕಾಪರ್ ಕಲರ್ ತೊಗೊಂಡಿರೋವಂಥದ್ದು. ಕಾಪರ್ ಬೀಡ್ಸನ್ನು ಈಗ ತೊಗೊಂಡಿದ್ದೀನಿ. ಎರಡೆರಡೇ ಬೀಡ್ಸನ್ನು ಕೊಡ್ತಾ ಫಸ್ಟು ಲೈನನ್ನು ಹಾಕ್ಕೋತಾ ಇದ್ದೀನಿ. ಬೇಸಿಕ್ ಸ್ಟಿಚಸ್ ಇದೆಲ್ಲ ಎಲ್ಲರಿಗೂ ಅಂದರೆ ನಾವು ಈ ರೀತಿ 2 ಲೈನು ಚೈನ್ ಸ್ಟಿಚ್ ಕೊಡಲೇಬೇಕು. ಆಗಲೇ ಟೇಲರ್ಸ್ಗೆ ಹೊಲಿಯೋದಕ್ಕೆ ಈಸಿ ಆಗುತ್ತೆ. ಮತ್ತು ಹೊಸಬ್ರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದಲ್ದಿರ ಚಾನಲನ್ನು ನಿರಂತರವಾಗಿ ನೀವು ಫಾಲೋ ಮಾಡ್ತಿದ್ರೆ ಎಲ್ಲ ವೀಡಿಯೋಸಿಂದ ನಿಮಗೆ ಬ್ಲೌಸ್ ವರ್ಕ್ ಮಾಡೋದು ತುಂಬ ಸುಲಭ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಎಲ್ಲ ವೀಡಿಯೋಸನ್ನು ತಪ್ಪದೆ ನೋಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಈಗ ನಾನು ಇಲ್ಲಿ 2 ಲೈನನ್ನು ನಾನಿಲ್ಲಿ ಒಂದು ಜರಿ 2 ಲೈನ್ ಕೊಟ್ಟು, ಬೀಡ್ಸಿಂದು 2 ಲೈನ್ ಕೊಟ್ಟು, ಹಾಗೆ ಪುನಃ ಆ ಕಡೆನೂ ಜರಿ ಲೈನನ್ನು ಕೊಡ್ತಾ ಇದ್ದೀನಿ. ಇದಿಷ್ಟು ಕೊಟ್ಟರೆ ನಮ್ಮ ಸಿಂಪಲ್ ಬಾರ್ಡರ್ ಡಿಸೈನ್ ಆಗುತ್ತೆ. ಹೆಚ್ಚಿಗೇನು ಇದರಲ್ಲಿ ಮಾಡ್ತಿಲ್ಲ, ತುಂಬ ಸಿಂಪಲ್ ವರ್ಕೆ. ಹಾಗಾಗಿ ಬಿಗಿನರ್ಸ್ಗೆ ಈಸಿಯಾಗಿರುತ್ತೆ ಇದು. ಈಗ ಇದೇ ರೀತಿ ನೀಟಾಗಿ ಎಲ್ಲ ಮುಗಿಸ್ಕೊಳ್ಳೋಣ. 2 ಲೈನ್ಸ್ ಕೊಟ್ಟು ಜರಿ ಥ್ರೆಡ್ಡಲ್ಲಿ ಮುಗಿಸ್ಕೋಬೇಕು. ಈಗ ನೆಕ್ಸ್ಟ್ ನಾವು ಅಳತೆಗಳನ್ನು, ಯಾಕಂತಂದರೆ ಬಾರ್ಡರ್ ಆಗಿದೆ. ಬಾರ್ಡರ್ ಆದಮೇಲೆ ಈಗ ನಾವು ಎಷ್ಟು ಡಿಸ್ಟೆನ್ಸ್ಗೆ ಆ ಒಂದು ಸ್ಯಾರಿನಲ್ಲಿ ಬುಟ್ಟ ಸರ ನೋಡಿದ್ವಲ್ಲ, ಅದೆಷ್ಟು ಡಿಸ್ಟೆನ್ಸ್ ಬೇಕು ಅನ್ನೋದನ್ನು ಇಲ್ಲಿ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ನೋಡಿ, ಒಂದೊಂದೇ ಇಂಚಿಗೆ ಆ ಉದ್ದ ಕಂಬದಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಫಸ್ಟು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಯಾವಾಗಲೂ ನಾವು ಸ್ಟಾರ್ಟ್ ಮಾಡಬೇಕಾಗಿರೋದು ಮಿಡಲ್ ಲೈನ್, ಸ್ಲೀವಿನ ಸೆಂಟರ್ಗೆ ಈ ರೀತಿ ಮಾರ್ಕಿಂಗ್ ಬರಬೇಕು. ನೆಕ್ಸ್ಟು ಏನು ಮಾಡ್ಕೋಬೇಕು ಅಂತಂದರೆ, ಪಕ್ಕದಲ್ಲಿರೋದು ಅದರ ಮಧ್ಯಕ್ಕೆ ಬರೋ ಥರ ನೋಡಿ, ಈ ರೀತಿಯಾಗಿ. ಇದು ತುಂಬ ಸುಲಭ ಅಲ್ವಾ, ಯಾರು ಬೇಕಾದರೂ ಮಾಡ್ಕೋಬೋದು. ಈ ರೀತಿಯಾಗಿ ಮಾರ್ಕಿಂಗ್ ಮಾಡಿಕೊಂಡು ಎಲ್ಲ ಎಂಟೈರ್ ಬ್ಲೌಸ್ ಮಾರ್ಕ್ ಮಾಡ್ಕೋಬೇಕು. ಮಾರ್ಕಿಂಗ್ ಇಲ್ಲದೆ ಹಾಕಿದರೆ ಅಷ್ಟು ಈಸಿ ಇರಲ್ಲ, ಹಾಗಾಗಿ ಎಲ್ಲವನ್ನು ಹಾಗೆ ಮಾಡೋಣ. ಈಗ ನಾನು ಇಲ್ಲಿ ತೊಗೊಂಡಿರೋದು ಎಲ್ಲನೂ ಕಾಪರ್ ಒಂದು ಬೇಸ್ಡ್ ಇರುವಂತಹ ಬೀಡ್ಸನ್ನು ತೊಗೊಂಡಿದ್ದೀನಿ. ಮೊದಲಿಗೆ ಜರಿ ಥ್ರೆಡಲ್ಲಿ ಈಗ ನಾನಿಲ್ಲಿ ಫಸ್ಟು ಚೈನ್ ಸ್ಟಿಚ್ ಹಾಕ್ಕೊಂಡು ಮಧ್ಯದ ಲೈನ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾವಾಗಲೂ ಅಷ್ಟೇ ಸೆಂಟರ್ ಲೈನ್ ಸ್ಟಾರ್ಟ್ ಮಾಡಿಕೊಂಡ್ರೆ ನಿಮಗೆ ಆ ಕಡೆದು ಈ ಕಡೆದು ಎಲ್ಲ ನೀಟಾಗಿ ಬರುತ್ತೆ. ನೋಡಿ, ನಾನು ಮಾರ್ಕಿಂಗ್ ಅಂತ ಹೇಳಿದ್ದೆ, ಆದರೆ ಎಲ್ಲ ಮಾರ್ಕ್ ಮಾಡಿಲ್ಲ ಅಂದರೂ ಕೂಡ ಹಾಕ್ತಾ ನಮಗೆ ಆರಾಮಾಗಿ ಮಾಡ್ಕೋಬೋದು. ಈಗ ಲೋಡಿಂಗ್ ಮಾಡ್ಕೋಬೇಕು ಬೀಡ್ಸು. ಯಾವ ರೀತಿ ಲೋಡ್ ಮಾಡ್ಕೋತೀನಿ ಅಂತ ನೋಡ್ಕೊಳ್ಳಿ. ಮೊದಲಿಗೆ ಅದು ಸ್ವಲ್ಪ ಅಂದರೆ ಹೆಚ್ಚು ಮೇಲ್ಗಡೆ ಹೋಗ್ಬಿಟ್ಟಿದ್ದೆ. ಇಲ್ಲಿ ಸ್ಟಾರ್ಟಿಂಗಲ್ಲೂ ಒಂದು ಬೀಡ್ ಕೊಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ರಿಮೂವ್ ಮಾಡಿ ಈಗ ನಾನು ಹಾಕ್ತಿದ್ದೀನಿ. ನೋಡಿ, ಇದು 2 ಥರ ನಮಗೆ ಕುಚ್ಚಲ್ಲಿ ಬರೋ ಬೀಡ್ಸು ಸುಮಾರು ಸೈಜಲ್ಲಿ ಬರುತ್ತೆ. ಸಿಲಿಂಡರ್ ಟೈಪ್ ಇರುತ್ತೆ, ಗೋಧಿ ಆಕಾರದಲ್ಲಿ. ಇವಾಗ ನಾನು ತೊಗೊಂಡು ಗೋಧಿ ಟೈಪಲ್ಲಿರೋದು.
ಹಾಗಾಗಿ ಈಗ ಅದನ್ನು ಹಾಕ್ತಿದ್ದೀನಿ. ಒಂದು ಪುಟ್ಟ ಬೀಡು, ಒಂದು ಗೋಧಿ ಬೀಡ್ ಅಂತ ಹೇಳ್ಬೋದು. ಅದನ್ನು ಹಾಕಿದ್ದಾಯಿತು. ಈಗ ನೆಕ್ಸ್ಟು ಈಗ ಪುನಃ ನಾನು ಆ ಡಾಟ್ ಏನು ಕಾಣ್ತಿದೆಯೋ ಅಲ್ಲಿವರೆಗೂ ಹಾಕ್ಕೊಂಡು ಬಂದಿದ್ದೀನಿ. ಈಗ ಪುನಃ ಲೋಡ್ ಮಾಡಿಕೊಂಡು ಈ ರೀತಿ ಹಾಕಬೇಕು. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಾವು ಹಾಕ್ಕೊಂಡು ಹೋದಾಗ ನಮ್ಮ ಈ ಒಂದು ಸಿಂಪಲ್ ಒಂದು ಬ್ಲೌಸ್ ವರ್ಕ್ ಉದ್ದುದ್ದ ಅದೂ ಈ ಡಿಸೈನಲ್ಲಿ ನಮಗೆ ಕಂಪ್ಲೀಟ್ ಆಗುತ್ತೆ. ಇದೇ ರೀತಿ ಹಾಕಬೇಕು ಮೇಲೆ ತನಕನೂ. ಈಗ ಲಾಸ್ಟಿಗೆ ಬಂದಮೇಲೆ ಹೇಗೆ ಪಕ್ಕದ ಲೈನಿಗೆ ಹೋಗಬೇಕು ಅಂತಂದರೆ ಎಂಡ್ ನಾಟ್ ಕೊಟ್ಟು ಪಕ್ಕದಲ್ಲಿ ಸ್ಟಾರ್ಟಿಂಗ್ ಸ್ಟಿಚ್ ಹಾಕ್ಕೊಂಡು ಮತ್ತೆ ರಿವರ್ಸಲ್ಲಿ ಹಾಕ್ಕೊಬರ್ಬೇಕು. ರಿವರ್ಸಲ್ಲಿ ಹಾಕ್ಕೊಂಡು ಬರುವಾಗ ಬೀಡ್ಸ್ ಲೋಡಿಂಗ್ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಅದು ನೋಡಿಕೊಂಡು ನಾವು ಲೋಡ್ ಮಾಡಬೇಕು. ಅಂದರೆ ನಮಗೆ ಹೇಗೆ ಬರಬೇಕು, ಚಿಕ್ಕದು ಕೆಳಗೆ ಬರಬೇಕು ರೌಂಡುದು, ಮೇಲ್ಗಡೆ ಗೋಧಿ ಆಕಾರದ್ದು ಬೀಡ್ ಬರಬೇಕು. ಅದೇ ಕಾನ್ಸೆಪ್ಟನ್ನು ಇಟ್ಕೊಂಡೆ ನಾವು ಇಲ್ಲೇ ಹಾಕ್ಕೊಂಡು ಬರಬೇಕಾಗತ್ತೆ. ಇದರಲ್ಲಿ ಬುಟ್ಟಾಸು ಅಂದರೆ ಬೇರೆ ಏನೂ ಇಲ್ಲ, ಎಲ್ಲ ಬೇರೆ ಬೀಡು ಮತ್ತು ಆ ಒಂದು ಚೈನ್ ಸ್ಟಿಚ್ ಹಾಕ್ಕೊಂಡು ಬರ್ತಿರೋದು. ಬಿಗಿನರ್ಸ್ ಆರಾಮಾಗಿ ಮಾಡ್ಬೋದು. ನೋಡಿ, ಎಂಟೈರ್ ಕಂಪ್ಲೀಟ್ ಸ್ಲೀವ್ಗೆ ಈ ರೀತಿಯಾಗಿ ಹಾಕ್ಬೋದು. ಫ್ರಂಟ್ ಟು ಬ್ಯಾಕ್ ನೆಕ್ಕು ಕೂಡ ನಾವು ಈ ಥರ ಉದ್ದುದ್ದ ಲೈನ್ಸ್ ಹಾಕಿ ಮಾಡ್ಕೋಬೋದು. ನಿಮ್ಗೆ ಯಾವ ಪ್ಯಾಟರ್ನ್ ಇಷ್ಟ ಆಗುತ್ತೋ ಅದನ್ನು ಹಾಕ್ಕೋಬೋದು. ಇಲ್ಲಿ ನಾನು ತುಂಬ ಸಿಂಪಲ್ಲು ಬುಟ್ಟಾಸು ಅಂತಂದರೆ ಬೇರೆ ಏನೂ ಹಾಕ್ತಿಲ್ಲ, ಜಸ್ಟ್ ಲೈನ್ಸ್ ಹಾಕ್ಕೊಂಡು ಆ ಒಂದು ಸ್ಯಾರಿಗೆ ಇದೊಂಥರ ಡಿಸೈನು ಸೂಟಬಲ್ ಆಗಿರುತ್ತೆ ಅಂತ ಈ ರೀತಿ ಹಾಕ್ತಿರೋದು. ಇಲ್ಲಿ ಕುಂದನ್ಸ್ ಯಾವುದನ್ನು ಆ್ಯಡ್ ಮಾಡ್ಕೊಂಡಿಲ್ಲ, ಇಷ್ಟೇ ನಾನು ಯೂಸ್ ಮಾಡಿರೋದು. ನೋಡಿ, ಈ ರೀತಿ ಸಿಂಪಲ್ ವರ್ಕ್ ಆದರೂ ಆರಾಮಾಗಿ ಯಾರು ಬೇಕಾದರೂ ಹಾಕ್ಬೋದು. ನಾನು ಆನ್ಲೈನ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇರ್ತೀನಿ. ಹೆಚ್ಚಿನ ಮಾಹಿತಿಗೆ ವಾಟ್ಸಪ್ ಮಾಡಿ ತಿಳ್ಕೊಬೋದು ಫ್ರೆಂಡ್ಸ್. ನೋಡಿ, ಈಗ ನಮ್ಮ ಈ ಸ್ಲೀವ್ ವರ್ಕು ಕಂಪ್ಲೀಟ್ ಆಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಇನ್ನು ಬೇಕಾದರೆ ನೀವು ಕುಂದನ್ಸ್ ಆ್ಯಡ್ ಮಾಡ್ಕೋಬೋದು, ಬೇರೆ ಥ್ರೆಡ್ ವರ್ಕ್ಗಳನ್ನು ಯೂಸ್ ಮಾಡ್ಕೋಬೋದು. ಒಂದು ಕುಂದನ್ ಲೈನು, ಒಂದು ಬೀಡ್ಸ್ ಲೈನು ಈ ರೀತಿ ಮಾಡ್ಬೋದು. ಮೇಲ್ಗಡೆ ಮಾತ್ರ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಆ ತುದಿ ತನಕ ಹಾಕಿದ್ರೇ ಸ್ಲೀವು ಫಿನಿಶಿಂಗು ಕರೆಕ್ಟಾಗಿರುತ್ತೆ. ಸ್ಟಿಚ್ ಮಾಡುವಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಎರಡರ ಮಧ್ಯೆ ಒಂದೊಂದು ಹಾಕುವಾಗ ನೋಡಿ ಎಷ್ಟು ಚೆನ್ನಾಗಿ ಇದು ಡಿಸೈನು ಬಂದಿದೆ ಅಂತ. ಆರಾಮಾಗಿ ಮಾಡ್ಕೋಬೋದು, ಯಾರು ಬೇಕಾದ್ರೂ ಟ್ರೈ ಮಾಡಿ. ಖಂಡಿತ ನಿಮಗೂ ಒಂಥರ ಖುಷಿ ಆಗುತ್ತೆ. ನಿಮ್ಮ ಬ್ಲೌಸ್ ವರ್ಕನ್ನು ಸಿಂಪಲ್ ಮೆಥಡ್ ಆದ್ದರಿಂದ ಈ ಕೂಡಲೇ ನೀವು ಇದನ್ನು ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ. ಸೀರೆಯಲ್ಲಿರೋ ಆ ಕಾನ್ಸೆಪ್ಟನ್ನೇ ನಾನಿಲ್ಲಿ ಬೀಡ್ಸ್ ಥರ ಹಾಕ್ಕೊಂಡು ಮಾಡಿದ್ದೀನಿ. ತುಂಬ ಸಿಂಪಲ್ ಆದ್ರೂ ತುಂಬ ಒಂದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೂ ಹೇಳ್ಬೋದು. ಮತ್ತು ಈ ರೀತಿ ಇದರಲ್ಲಿ ಬೇರೆ ಯಾವುದೇ ಬಣ್ಣಗಳನ್ನು ಆ್ಯಡ್ ಮಾಡದೇ ಇರೋದ್ರಿಂದ ಸುಮಾರು ಬ್ಲೌಸಸ್ಗೂ ನಾವು ಯೂಸ್ ಮಾಡ್ಕೋಬೋದು. ಅಂದರೆ ಕಾಪರ್ ಬೇಸ್ಡ್ ಇದ್ದರೆ ನೋಡಿ, ಈ ಥರ ಸೀರೆಗೆ ಈ ಒಂದು ಬ್ಲೌಸು ಹೇಗಿದೆ ಅಂತ ನೀವು ಖಂಡಿತ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಬಾಯ್ ಫ್ರೆಂಡ್ಸ್.